ಓಂ ಶಾಂತಿ. ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ. ಒಂದೂರಲ್ಲಿ ಒಬ್ಬ ಸನ್ಯಾಸಿ, ಒಂದು ಆಶ್ರಮ. ಆ ಆಶ್ರಮದ ಹತ್ರ ಒಬ್ಬ ವ್ಯಕ್ತಿ ಬರ್ತಾ ಇದ್ದ, ಆ ಒಂದು ಸ್ವಾಮೀಜಿ ಹತ್ರ ಜ್ಞಾನದ ಚರ್ಚೆಯನ್ನು ಮಾಡಲಿಕ್ಕೆ. ಆದರೆ ಅವನಿಗೆ ಒಂದಿನ ಬಂದ, 2 ದಿನ ಬಂದ, ಆಮೇಲೆ 3ನೇ ದಿನಕ್ಕೆ ಅವನಿಗೆ ಅನಿಸ್ತಾ ಇತ್ತು, ಅರೆ ಈ ಒಂದು ಆಶ್ರಮಕ್ಕೆ ನಾನು ಬರಬೇಕಂದ್ರೆ ಈ ಬೆಟ್ಟ ಗುಡ್ಡ ಹತ್ಕೊಂಡು ಇಂಥ ಒಂದು ಕಲ್ಲು ಮುಳ್ಳಿರುವಂತಹ ರೋಡಲ್ಲಿ ಬರೋದು ಎಷ್ಟು ಕಷ್ಟ ಅಲ್ವಾ ಅಂತ ನಡೀತಾ ಅವನಿಗೆ ಶಾರೀರಿಕ ಮತ್ತು ಮಾನಸಿಕ ಸುಸ್ತಾಗ್ಬಿಟ್ಟ. ಆಮೇಲೆ ಒಳಗಡೆನೆ ಅನ್ಕೋತಾ ಇದ್ದ, ಅರೆ ಈ ಸನ್ಯಾಸಿ ಜಾಗ ಇದೇನಾ ಸಿಕ್ಕಿದ್ದು, ಇನ್ನೆಲ್ಲೂ ಸಿಗ್ಲಿಲ್ವಾ ಅಂತ ಬರೀ ವ್ಯರ್ಥವಾಗಿನೇ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದ. ಆಮೇಲೆ ಅದಾದ ನಂತರ ಸನ್ಯಾಸಿಯನ್ನ ಕೇಳ್ದ, ಸ್ವಾಮೀಜಿ ನೀವು ಯಾಕೆ ಇಂಥ ಆಶ್ರಮವನ್ನು ಇಲ್ಲಿಟ್ಟಿದ್ದೀರಾ, ಯಾಕೆ ನೀವು ಅಲ್ಲಿಡಬಾರ್ದಾಗಿತ್ತು, ಹಾಗೆ ಹೀಗೆ ಅಂತ ಅವನಿಗೆ ಒಂದು ಪ್ರಶ್ನೆಯನ್ನು ಮಾಡ್ದ. ಆಗ ಸ್ವಾಮೀಜಿ ಮುಗುಳ್ನಗ್ತಾ ಹೇಳ್ತಾರೆ, ನೋಡು ನೀನು ಈ ಒಂದು ಗ್ಲಾಸಲ್ಲಿ ನೀರು ತುಂಬ್ಕೊಬಾ ಅಂತ. ಆಮೇಲೆ ಅವನೇನು ಮಾಡ್ತಾನೆ, ನೀರು ತುಂಬ್ಕೊಬರೋಕ್ಕೆ ಅಂತ ಹೋಗ್ತಾನೆ. ಆ ನೀರು ತುಂಬಿದ ನಂತರ ಆ ಸನ್ಯಾಸಿ ಅವನ ಕೈಯಿನ ಹಂಗೆ ಇಟ್ಕೊಂಡಿರ್ತಾರೆ. ಹಾಗೆ ಇವನಿಗೆ ಅನ್ಸುತ್ತೆ, ಅರೆ ಸ್ವಾಮೀಜಿ ನಿಮಗೆ ಆ ತುಂಬಿರೋ ಗ್ಲಾಸನ್ನೇ ಮತ್ತೆ ತುಂಬಿಸ್ತಾ ಇದ್ದಾರಲ್ಲ ಅಂತ ಅವನು ಆಶ್ಚರ್ಯದಿಂದ ನೋಡ್ತಾನೆ. ಆಮೇಲೆ ಕೇಳ್ತಾನೆ, ಸ್ವಾಮೀಜಿ ಈ ಗ್ಲಾಸ್ ತುಂಬಿದೆ ಅಲ್ವಾ, ಆದ್ರೆ ಯಾಕೆ ಇದು ನಿಮಗೆ ಇಟ್ಕೊಂಡಿದ್ದೀರಾ ಅಂತ ಅಲ್ವಾ, ಹಾಗೇನೆ ನಿನ್ನ ಬುದ್ಧಿ ವ್ಯರ್ಥದಿಂದ ತುಂಬಿದೆ ಅಂದಾಗ ಮತ್ತೆ ಅಲ್ಲಿ ಜ್ಞಾನದ ಚರ್ಚೆ ಅಥವಾ ಜ್ಞಾನದ ರತ್ನಗಳು ಹೇಗೆ ಉಳ್ಕೊಳ್ಳೋಕ್ಕೆ ಸಾಧ್ಯ ಅಂತ. ಹಾಗೇನೆ ಬುದ್ಧಿಯಲ್ಲಿ ಯಾವಾಗ ವ್ಯರ್ಥ ಇರುತ್ತೆ ಅಲ್ಲಿ ಜ್ಞಾನ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಅಲ್ಲಿ ಉಳ್ಕೋಬೇಕಂದ್ರೆ ನಮ್ಮ ತಲೆ ಶಾಂತವಾಗಿರಬೇಕು, ಮತ್ತೆ ಖಾಲಿಯಾಗಿರಬೇಕು, ಸ್ವಚ್ಛವಾಗಿರಬೇಕು ಅಂತ. ಆಗ ಆ ಒಂದು ಸನ್ಯಾಸಿಯ ಮಾತು ಅವನಿಗೆ ಅರ್ಥ ಆಗುತ್ತೆ. ಹಾಗೆ ಬಾಬರವರು ಸಹ ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಅಲ್ಲ ಸಲ್ಲದ ಮಾತು, ವ್ಯರ್ಥ ಮಾತನ್ನು ಕೇಳಕ್ಕೆ ಹೋಗ್ಬೇಡಿ, ಹೇಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಬುದ್ಧಿ ಎಷ್ಟೋ ಜನ್ಮಗಳಿಂದ ಬರೀ ನಾವು ವ್ಯರ್ಥ ನೋಡ್ಕೊಂಡು, ವ್ಯರ್ಥ ಮಾತಾಡ್ಕೊಂಡು, ವ್ಯರ್ಥದಲ್ಲೇ ಬದುಕಿ ಬಂದಿದ್ದೀವಿ ಅಂದಾಗ ಈಗ ಮತ್ತೆ ಪುನಃ ಅದೇ ವ್ಯರ್ಥ, ಅದೇ ಕರ್ಮ, ಅದೇ ಎಲ್ಲ ಅಂದಾಗ ಅಲ್ಲಿ ಬಾಬನ ಒಂದು ಜ್ಞಾನ ರತ್ನಗಳಿರಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದೇ ಜನ್ಮ ಪರಮಾತ್ಮನ ಮಾತುಗಳು ನಮ್ಮ ತಲೆಯಲ್ಲಿರಲಿಕ್ಕೆ. ಏಕೆಂದರೆ ಎಲ್ಲ ಜನ್ಮಗಳಲ್ಲಿ ಎಲ್ಲ ಶಾಸ್ತ್ರ ಪುರಾಣ ಗ್ರಂಥ ಅಥವಾ ಮನುಷ್ಯನ ಮಾತುಗಳು ಶ್ಲೋಕಗಳು ಬುದ್ಧಿಯಲ್ಲಿತ್ತು, ಆದರೆ ಪರಮಾತ್ಮನ ಮಾತು ಮಾತ್ರ ಬುದ್ಧಿಯಲ್ಲಿರಲಿಲ್ಲ. ಆದರೆ ಈ ಒಂದು ಜನ್ಮದಲ್ಲಿ ಮಾತ್ರ ಡೈರೆಕ್ಟ್ ಪರಮಾತ್ಮನ ಮಾತು ನಮ್ಮ ಬುದ್ಧಿಯಲ್ಲಿ ಉಳ್ಕೊಳ್ಳುವಂಥದ್ದು. ಅದಕ್ಕೋಸ್ಕರ ಎಲ್ಲ ವ್ಯರ್ಥಗಳನ್ನು ಬಿಟ್ಟು ನಾವು ಕೇವಲ ಪರಮಾತ್ಮನ ಜ್ಞಾನ ರತ್ನಗಳನ್ನು ಮಾತ್ರ ನಾವು ಬುದ್ಧಿಯಲ್ಲಿ ಇಟ್ಕೋಬೇಕು. ಏಕೆಂದರೆ ಅದಕ್ಕೋಸ್ಕರ ನಾವು ಬುದ್ಧಿಯನ್ನು ಸ್ವಚ್ಛ ಮಾಡ್ಕೋಬೇಕು. ಹೇ ಭಗವಂತ, ಇದೊಂದು ಜನ್ಮದಲ್ಲಾದರೂ ನಿನ್ನ ಮಾತು ಈ ಒಂದು ತಲೆಯಲ್ಲಿ ಉಳ್ಕೊಳ್ಳಿ ಅಂತ ಆ ಬುದ್ಧಿಯನ್ನು ಸ್ವಚ್ಛ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಹಗಲು ರಾತ್ರಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಆ ಪರಮಾತ್ಮನ ಮಹಾವಾಕ್ಯಗಳನ್ನು ತಲೆಯಲ್ಲಿ ಕೂರಿಸ್ಕೊಳ್ತಾ ನಮ್ಮ ಜೀವನವನ್ನು ಉಜ್ವಲವನ್ನಾಗಿ ಮಾಡ್ಕೋಬೇಕು. ಇವತ್ತಿನ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.